ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. 2 ವರ್ಷಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಗೆ ಸಂಸದರಿಂದ ಭೂಮಿ ಪೂಜೆ, ಸರ್ಕಾರದ ಕಾರ್ಯವೈಖರಿಗೆ ಅಸಮಾಧಾನ. ಚಿಕ್ಕಬಳ್ಳಾಪುರ ನೂತನ ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡ ರಶ್ಮಿ ವಿ. ಜನಸ್ನೇಹಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಭರವಸೆ, ಯಾವುದೇ ಸಮಸ್ಯೆ ಇದ್ದರೂ ಗಮನಕ್ಕೆ ತರಲು ಮನವಿ. ನಿನ್ನೆ ವಿದ್ಯಾರ್ಥಿಗಳಿಗೆ, ಇಂದು ಶಿಕ್ಷಕರಿಗೆ ಕೆವಿ ಶಿಕ್ಷಣ ಸಂಸ್ಥೆಯಲ್ಲಿ ಮುದ್ದೆ ತಿನ್ನೋ ಸ್ಪರ್ಧೆ. ಶಿಕ್ಷಕರಿಗೆ ಮುದ್ದೆ, ಶಿಕ್ಷಕಿಯರಿಗೆ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ. ತಿನ್ನೋದ್ರಲ್ಲಿ ಸೈ ಎನಿಸಿಕೊಂಡ ಶಿಕ್ಷಕರು. ದೇವನಹಳ್ಳಿ ಮಾದರಿಯ ರೈತ ಹೋರಾಟಕ್ಕೆ ಕೋಲಾರದಲ್ಲೂ ಸಿದ್ಧತೆ. ಶ್ರೀನಿವಾಸಪುರ ತಾಲೂಕಿನ ಯದರೂರು ರೈತರ ಭೂಮಿ ಉಳಿಸಲು ಹೋರಾಟ ಆರಂಭಕ್ಕೆ ದಿನಗಣನೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಭರದ ಸಿದ್ಧತೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದೆರಡು ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ ಮಾಡಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದರು. ಗೌರಿಬಿದನೂರು ನಗರದಲ್ಲಿ ಕೇಂದ್ರ ನಗರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 52 ಲಕ್ಷ ರು ಅನುದಾನದಲ್ಲಿ 12 ವಿವಿಧ ಮೂಲ ಸೌಕರ್ಯಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೇಂದ್ರ ಸರ್ಕಾರ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಯೋಜನೆಗಳಿಗೆ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಿದೆ ಎಂದರು. ತಾಲೂಕಿನ ಪ್ರತಿ ಮನೆಗೆ ಕುಡಿಯುವ ನೀರು ಕೊಡಲು ಜಲಜೀವನ್ ಮಿಷನ್ ಯೋಜನೆಯಡಿ 102 ಕೋಟಿ ರುಗಳ ವೆಚ್ಚದಲ್ಲಿ 296 ಗ್ರಾಮಗಳಿಗೆ ಮನೆಗೆ ನೀರು ಸೌಕರ್ಯ ಕಲ್ಪಿಸಲಾಗಿದೆ. ಇದರಿಂದ ಗ್ರಾಮೀಣ ಭಾಗಗಳ ನೀರಿನ ಸಮಸ್ಯೆ ನೀಗಿಸಿದಂತಾಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 94ರ ನಕ್ಕಲಹಳ್ಳಿ ಕಾತನಕಲ್ಲು ಜಿಲಾಕುಂಟೆ ಮಾರ್ಗವಾಗಿ ನಗರಗೆರೆ ಸೇರುವ 8 ಕಿಲೋಮೀಟರ್ ಅಭಿವೃದ್ಧಿಗೆ 6 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳ ಫ್ಲಾಗ್ಶಿಪ್ ಯೋಜನೆ ಜಲ್ ಜೀವನ್ ಮಿಷನ್. ಈ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಗೌರಿಬಿದನೂರು ತಾಲೂಕಿಗೆ 296 ಗ್ರಾಮಗಳಲ್ಲಿ ಮನೆಗೆ ನೀರು ಕೊಡುವಂಥ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಇದು ಒಟ್ಟು 102 ಕೋಟಿ ರೂಪಾಯಿಗಳನ್ನು ಇವತ್ತು ಗೌರಿಬಿದನೂರು ತಾಲೂಕಿಗೆ ಮಾತ್ರ ಒದಗಿಸಿರುವಂಥ ಕೆಲಸ ಆಗಿದೆ. ಮತ್ತು ಅದೇ ರೀತಿ 24-25 ಇದೇ ಸಾಲಿನಲ್ಲಿ ಅಮೃತ್ 2 ಯೋಜನೆ ಅಡಿಯಲ್ಲಿ ಗೌರಿಬಿದನೂರು ನಗರ ನೀರು ಸರಬರಾಜು ಕಾಮಗಾರಿಗೆ 66 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಅಮೃತ್ 2 ಯೋಜನೆ ಅಡಿಯಲ್ಲಿ. ಮತ್ತು ತಮಗೆ ಈಗಾಗಲೇ ಗೊತ್ತಿದೆ, ರಾಷ್ಟ್ರೀಯ ಹೆದ್ದಾರಿ 69 ಮಧುಗಿರಿಯಿಂದ ಹಿಡಿದು ಮುಳಬಾಗಲ್ ವಯ ಮಂಚೇನಹಳ್ಳಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕಾಮಗಾರಿ ಪ್ರಗತಿಯಲ್ಲಿದೆ. ಇದಕ್ಕೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 398 ಕೋಟಿ ರೂಪಾಯಿಗಳನ್ನು ಇವತ್ತು ಅನುದಾನವನ್ನು ಒದಗಿಸಿದೆ. ತಾಲೂಕಿನ ನಗರಕೆರೆ ಹೋಬಳಿಯ ನಕ್ಕಲಹಳ್ಳಿ, ಜೀಲಾಕುಂಟೆ, ಕಾಟನಕಲು ರಸ್ತೆಗಳ ಅಭಿವೃದ್ಧಿಗೆ 6 ಕೋಟಿ ಅನುದಾನದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 69 ಚಿಕ್ಕಬಳ್ಳಾಪುರ ಮಧುಗಿರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 398 ಕೋಟಿ ಅನುದಾನದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ನಗರದ ಬೈಪಾಸ್ ರಸ್ತೆಗೆ 40.68 ಕೋಟಿ ವೆಚ್ಚದ ಕಾಮಗಾರಿ ಪೂರ್ಣವಾಗುವ ಹಂತಕ್ಕೆ ತಲುಪಿದೆ. ಇದರಿಂದ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಯೋಜನೆಯಡಿ 571 ರೈತರಿಗೆ ರಾಗಿ ಬೆಳೆಗೆ 3.65 ಕೋಟಿ ಬೆಂಬಲ ಬೆಲೆ ಖರೀದಿಸಲಾಗಿದೆ. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ನಷ್ಟಕ್ಕೆ ತಾಲೂಕಿನ 30,000 ರೈತರಿಗೆ 15.95 ಕೋಟಿ ರು ವಿಮಾ ಸೌಲಭ್ಯ ನೀಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 2,597 ರೈತರಿಗೆ 19 ಕಂತುಗಳಲ್ಲಿ 98.41 ಕೋಟಿ ನೀಡಲಾಗಿದೆ. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000ದಿಂದ 1 ಲಕ್ಷದವರೆಗೆ 558 ಫಲಾನುಭವಿಗಳಿಗೆ ಸಾಲ ನೀಡಲಾಗಿದೆ. ಜೊತೆಗೆ ವಿಶ್ವಕರ್ಮ ಯೋಜನೆಯಡಿ 3,009 ಫಲಾನುಭವಿಗಳಿಗೆ 23 ಕೋಟಿ ಸಾಲ ನೀಡಲಾಗಿದೆ. ಇದರಿಂದ ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಫಲಾನುಭವಿಗಳ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು.
ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯಡಿ ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರದಲ್ಲಿ ವಿಶೇಷವಾಗಿ 558 ಜನರು ಫಲಾನುಭವಿಗಳಿಗೆ ನಾವು ಕೊಟ್ಟಿರುವಂಥದ್ದಾಗಿದೆ. ಅದು 10,000, 20,000 ಅಪ್ ಟು 50,000, 1 ಲಕ್ಷದವರೆಗೂ ಕೂಡ ಕೊಟ್ಟಿರುವಂಥ ಇದು ಯೋಜನೆ, ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ. ಮತ್ತು ಈಗಾಗಲೇ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ಗೌರಿಬಿದನೂರು ತಾಲೂಕು 1ರಲ್ಲೇ 571 ಜನರು ರೈತರಿಗೆ ರಾಗಿ ಬೆಳೆಗಾಗಿ 3,65,00,000 ರೂಪಾಯಿಗಳನ್ನು ಇವತ್ತು ಖರೀದಿಸಲಾಗಿದೆ, ಅಂದರೆ ಬೆಂಬಲ ಬೆಲೆ ಕೊಟ್ಟು. ಇನ್ನು ಹೀಗೆ ಅನೇಕ ಯೋಜನೆಗಳು ಇದ್ದಾವೆ. ನಾವು ಉದಾಹರಣೆಗೆ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರ ಬೆಳೆ ನಷ್ಟ ಆದಾಗ ಅವರಿಗೆ ಇವತ್ತು ಇದೇ ತಾಲೂಕಿನಲ್ಲಿ 29,039 ಜನರು, 29,039 ಅಂದರೆ ಹೆಚ್ಚು ಕಡಿಮೆ 30,000 ರೈತರಿಗೆ ಇದೊಂದೇ ಕ್ಷೇತ್ರದಲ್ಲಿ 15.95 ಕೋಟಿ ರೂಪಾಯಿಗಳನ್ನು ಈ ವರ್ಷನೇ ಒದಗಿಸಿದೆ. ಎಲ್ಲ ಕೂಡ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ. ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 25,917 ರೈತರು, ಇವರಿಗೆ 19 ಕಂತುಗಳು, ಇದುವರೆಗೂ ಕೂಡ 19 ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಾನು ಆರೋಗ್ಯ ಸಚಿವನಾಗಿದ್ದ ವೇಳೆ ಜಿಲ್ಲೆಯಲ್ಲಿ ವೈದ್ಯಕೀಯ ಆಸ್ಪತ್ರೆ ನಿರ್ಮಾಣವಾಗಿದ್ದು, ರಾಜ್ಯ ಸರ್ಕಾರ ಈವರೆಗೂ ಉಪಕರಣ ಮತ್ತು ಮಾನವ ಸಂಪನ್ಮೂಲ ಒದಗಿಸಿಲ್ಲ. ಗೌರಿಬಿದನೂರು ಸಾರ್ವಜನಿಕರ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ತಾಲೂಕಿನ ಮಂಚೇನಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವಿದೆ. ಆದರೆ ಮಾನವ ಸಂಪನ್ಮೂಲ ಮತ್ತು ಉಪಕರಣಗಳಿಲ್ಲದೆ ಬೀದಿ ನಾಯಿಗಳ ವಾಸಸ್ಥಾನವಾಗಿದೆ. ಸರ್ಕಾರ, ಶಾಸಕರು ಏನು ಮಾಡ್ತಿದ್ದಾರೆ? ರಾಜ್ಯ ಸರ್ಕಾರ ವಿನಾಕಾರಣ ರಾಜಕಾರಣ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಕಿಡಿಕಾರಿದ್ರು. ಈಗ ಕರ್ನಾಟಕ ರಾಜ್ಯದಲ್ಲಿ ಎ ಟು ಝೆಡ್ ಬಸ್ ಚಾರ್ಜ್ ಇರ್ಬೋದು, ಇವತ್ತು ನೀರಿನ ದರ ಇರ್ಬೋದು, ಕರೆಂಟ್ ದರ ಇರ್ಬೋದು, ಚಾಪ ಕಾಗದಗಳು, ರಿಜಿಸ್ಟ್ರೇಷನ್, ಹಾಲು ದರ, ಎಸ್ಸಲಿ 10 ಸಲಿ, ಇದಕ್ಕೆ ಉತ್ತರ ಕೊಡ್ರಪ್ಪ. ಫಸ್ಟು ರಸಗೊಬ್ಬರ ಜಾಸ್ತಿ ಆಗಿರೋದಕ್ಕೆ ಇವತ್ತು ರೈತರಿಗೆ ನಾವು ಎಷ್ಟು ಬೆಳೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಇವತ್ತು ಮಧ್ಯಕೊಲ್ಲಿಯಲ್ಲಿ ಇವತ್ತು ಮಿಡ್ಲ್ ಈಸ್ಟ್ ನಲ್ಲಿ ಆಗ್ತಾ ಇರತಕ್ಕಂತ ಯುದ್ಧದ ದುಷ್ಪರಿಣಾಮ ಗೊತ್ತಿದೆ ಅವರಿಗೆ. ನೆರೆಯ ದೇಶಗಳಲ್ಲಿ ಪೆಟ್ರೋಲ್ನ ಬೆಲೆ, ಡೀಸೆಲ್ನ ಬೆಲೆ, ರಸಗೊಬ್ಬರಗಳ ಬೆಲೆ ಎಷ್ಟು, ಅದನ್ನ ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿ. ಇವತ್ತು ಅವಾಗ ಗೊತ್ತಾಗುತ್ತೆ ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕಂದಾಯ ಇಲಾಖೆ ಎಂದರೆ ಅದು ಜನರ ಸಮಸ್ಯೆ ಬಗೆಹರಿಸದ ಇಲಾಖೆ ಅನ್ನೋ ಕುಖ್ಯಾತಿ ಇದೆ. ಇಂತಹ ಇಲಾಖೆಯಲ್ಲಿ ತಹಸೀಲ್ದಾರ್ ಕೆಲಸ ತುಂಬಾ ಜವಾಬ್ದಾರಿಯುತವಾದುದು. ಚಿಕ್ಕಬಳ್ಳಾಪುರ ನೂತನ ತಹಸೀಲ್ದಾರ್ ಆಗಿ ರಶ್ಮಿ ಅವರು ಇಂದು ಅಧಿಕಾರ ವಹಿಸಿಕೊಂಡಿದ್ದು, ಜನಸ್ನೇಹಿ ಆಡಳಿತ ನೀಡುವ ಭರವಸೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನೂತನ ತಹಸೀಲ್ದಾರ್ ಆಗಿ ರಶ್ಮಿ ವಿ ಅವರು ಇಂದು ಅಧಿಕಾರ ಸ್ವೀಕರಿಸಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮೂಲದ ರಶ್ಮಿ ವಿ ಅವರು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಇವರ ಕಾರ್ಯ ಮೆಚ್ಚಿ ಕಂದಾಯ ಸಚಿವರು ಗ್ರೇಡ್ 1 ತಹಸೀಲ್ದಾರ್ ಆಗಿ ನಿಯೋಜನೆ ಮಾಡಿದ್ದಾರೆ. ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡ ರಶ್ಮಿ ಅವರು ಜನಸ್ನೇಹಿ ಆಡಳಿತ ನೀಡುವ ಭರವಸೆ ನೀಡಿದ್ರು. ಅಧಿಕಾರ ವಹಿಸಿಕೊಂಡ ನಂತರ ಮಾತನಾಡಿದ ನೂತನ ತಹಸೀಲ್ದಾರ್ ರಶ್ಮಿ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಇದ್ದು ಜನಸ್ನೇಹಿ ಆಡಳಿತ ನೀಡುವುದಾಗಿ ತಿಳಿಸಿದ್ರು. ಅಲ್ಲದೆ ಜನರಿಗೆ ಏನೇ ಸಮಸ್ಯೆ ಇದ್ದರೂ ಕಚೇರಿಯಲ್ಲಿ ಕೆಲಸಗಳು ತಡವಾದರೆ ನನ್ನ ಗಮನಕ್ಕೆ ತಂದರೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು. ಇನ್ನು ಕಚೇರಿಯಲ್ಲಿ ಯಾರೇ ಹಣ ಕೇಳುವುದು ಸೇರಿದಂತೆ ಇತರೆ ಕಿರುಕುಳ ಕಂಡುಬಂದಲ್ಲಿ ಕೂಡಲೇ ತಮ್ಮ ಗಮನಕ್ಕೆ ಬಂದರೆ ಅಂತಹವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಹೇಳಿದ್ರು. ಇನ್ನು ಕಚೇರಿಯಲ್ಲಿ ಯಾವುದೇ ಕೆಲಸ ಆಗುವುದಾದರೆ ಮಾಡಿಸೋಣ, ಆಗಿಲ್ಲವಾದರೆ ಹಿಂಬರಹ ನೀಡಲಾಗುವುದಾ, ಅನಗತ್ಯವಾಗಿ ತಡ ಮಾಡುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ವಿ ಅಂತ.
ನಾನು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಆಗಿ ನಿನ್ನೆ ಚಾರ್ಜ್ ತೊಗೊಂಡಿದ್ದೀನಿ. ಇದಕ್ಕೂ ಮುಂಚೆ ಗ್ರೇಡ್ 2 ತಹಸೀಲ್ದಾರ್ ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಈ ಕುರ್ಚಿಯಲ್ಲಿ ಕೂತು ನಾನು ಜನರಿಗೆ ಒಂದು ಏನು ಹೇಳಬಲ್ಲೆ ಅಂತ ಅಂದರೆ, ಏನೇ ಸಮಸ್ಯೆ ಇದ್ದರೂ, ಏನೇ ನಿಮಗೆ ತೊಂದರೆ, ಯಾರೇ ತಮ್ಮ ಆಫೀಸಲ್ಲಿ ತೊಂದರೆ ಕೊಡ್ತಿರ್ಬೋದು ಅಥವಾ ನಿಮ್ಮ ಕೆಲಸಗಳೇನೇ ಡಿಲೇ ಆಗ್ತಿದ್ರು, ಪೆಂಡಿಂಗ್ ಇದ್ರೂ ನನ್ನ ಗಮನಕ್ಕೆ ತೊಗೊಬನ್ನಿ. ನಾನು ಅದನ್ನು ಪರ್ಸ್ನಲಿ ಮಾನಿಟರ್ ಮಾಡಿಸಿ ಏನು ಕೆಲಸ ಆಗೋದಾದರೆ ಕೆಲಸ ಮಾಡಿಸೋಣ, ಆಗಿಲ್ಲ ಅಂದರೆ ಇನ್ಬರಹ ಆದರೂ ಬೇಗ ಕೊಡಿಸೋ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ವಾಟ್ ಎವರ್ ನನ್ನವರೆಗೂ ಬಂದು ಆಕ್ಸೆಸಬಲ್ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಯಾವತ್ತೇ ಆಗಲಿ ನೀವು ತಾಲೂಕು ಕಚೇರಿಗೆ ಬಂದಾಗ ಒಂದು ನಿಗದಿತ ಸಮಯ ಅನ್ನೋದು ಅತಿ ಶೀಘ್ರದಲ್ಲೇ ನಾವು ಹೇಳ್ತೀವಿ, ಯಾವಾಗ ನಾನು ಅವೈಲಬಲ್ ಇರ್ತೀನಿ ಆಫೀಸಲ್ಲಿ ಅಂತ. ಆ ಟೈಮಲ್ಲಿ ನೀವು ಬಂದು ನನ್ನನ್ನು ಖುದ್ದಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಬೋದು. ಒಳ್ಳೆ ಆಡಳಿತ ನಡೆಸೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಕಚೇರಿಯಲ್ಲಿ ತಾವು ಸಿಗುವ ಸಮಯ ಹೇಳಲಾಗುವುದಾ? ಸಾರ್ವಜನಿಕರು ಆ ಸಮಯಕ್ಕೆ ಬಂದು ತಮ್ಮನ್ನ ಸಂಪರ್ಕಿಸಬಹುದಾ? ರೆಕಾರ್ಡ್ ರೂಮ್ ಸಮಸ್ಯೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿದೆ, ಅದು ನನ್ನ ಗಮನಕ್ಕೂ ಬಂದಿದೆ. ಯಾವುದೇ ದಾಖಲೆ ಬೇಕಾದರೆ ಕಚೇರಿಗೆ ಬರಬೇಕು ಅಂತಿಲ್ಲ, ಮನೆಯಲ್ಲಿಯೇ ಸಾರ್ವಜನಿಕರು ಪಡೆಯಬಹುದಾಗಿದೆ. ಎಲ್ಲರೂ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ, ಅಲ್ಲದೆ ನಿಗದಿತ ಹಣ ಪಾವತಿಸಿ ದಾಖಲೆ ಪಡೆಯಬಹುದು ಎಂದು ತಿಳಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ಪ್ರತಿಷ್ಠಿತ ಕಾಲೇಜಿನ ಶಿಕ್ಷಕರು. ಪ್ರತಿದಿನ ಪಾಠ ಪ್ರವಚನದಲ್ಲಿ ಕಾಲ ಕಳೆಯುತ್ತಿದ್ದರು. ಆದರೆ ಆ ಶಾಲೆಯಲ್ಲಿ ಇಂದು ಅಲ್ಲಿನ ಶಿಕ್ಷಕಿಯರು ಮತ್ತು ಸಿಬ್ಬಂದಿಗೆ ಮುದ್ದೆ ಹಾಗೂ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಆಯೋಜಿಸಿದ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ ಅಲ್ಲಿಯ ಶಿಕ್ಷಕಿಯರು ಸ್ಪರ್ಧೆಗಿಳಿದು ಮುದ್ದೆ ಹಾಗೂ ಬಾಳೆಹಣ್ಣು ತಿಂದು ಸೈ ಎನಿಸಿಕೊಂಡರು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ನಾನಾ ನೀನಾ ಅಂತ ಸ್ಪರ್ಧೆಗಿಳಿದು ಮುದ್ದೆ ತಿಂದು ತೇಗುತ್ತಿರುವ ಶಿಕ್ಷಕರ, ನಾವೇನು ಕಡಿಮೆ ಅಂತ ಬಾಳೆಹಣ್ಣು ತಿಂದು ತೇಗುತ್ತಿರುವ ಶಿಕ್ಷಕಿಯರ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಕೆವಿ ಶಾಲೆಯಲ್ಲಿ. ಕೆವಿ ಗ್ರೂಪ್ ಆಫ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದು ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರ ಜೊತೆ ರಾಗಿ ಮುದ್ದೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು. ಮಹಿಳೆಯರು ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕ್ಷಣಾರ್ಧದಲ್ಲಿ ಬಾಳೆಹಣ್ಣು ನುಂಗಿದ್ದು ವಿಶೇಷವಾಗಿತ್ತು. 1.5 kg ಬಾಳೆಹಣ್ಣು 2 ನಿಮಿಷದಲ್ಲಿ ತಿನ್ನಬೇಕಿತ್ತು. ಕೆಲ ಮಹಿಳೆಯರು ಬಾಳೆಹಣ್ಣು ತಿಂದು ತೆಗೆದ್ರೆ ಪುರುಷರು 2 ನಿಮಿಷದಲ್ಲಿ 7 ರಾಗಿ ಮುದ್ದೆ ತಿಂದಿದ್ದು ವಿಶೇಷ. ಶಿಕ್ಷಕಿಯರು ಕೆಲ ಹೊತ್ತು ಎಲ್ಲಾ ಮರೆತು ಹಾಡುಗಳು, ಹಾಸ್ಯ, ನೃತ್ಯ, ಬಾಳೆಹಣ್ಣು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ನನ್ನ ಹೆಸರು ಪದ್ಮಾವತಿ ಅಂತ. ನಾನು KV ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಬರೀ ಪಾಠ ಮತ್ತು ವಿದ್ಯಾರ್ಥಿಗಳ ಡಿಸಿಪ್ಲಿನು, ವಿದ್ಯಾರ್ಥಿಗಳನ್ನ ರೂಪ ತಿದ್ದೋದ್ರಲ್ಲೇ ನಮ್ಮ ಟೈಮೆಲ್ಲ ಆಗೋಗ್ತಾ ಇದೆ. ಬಟ್ ನಮ್ಮ ಚೇರ್ಮನ್ ಸರು ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ಮತ್ತು ಸ್ಟಾಫ್ಗೆ ಅಂತಲೇ ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಹೇಳಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಇಟ್ಟಿದ್ದಾರೆ. ಸ್ಪೋರ್ಟ್ಸ್ ಡೇ, ಕಲ್ಚರಲ್ಸ್ ಡೇಸ್ ಅಂತ. ಸೊ ಇವತ್ತು ನಾವಿರೋದು ಕಲ್ಚರಲ್ ಡೇ ಅಲ್ಲಿ. ಸೊ ಈ ಕಲ್ಚರಲ್ ಡೇ ಅಲ್ಲಿ ತುಂಬ ಇವೆಂಟ್ಸ್ ನಡೀತಾ ಇದೆ. ಸೊ ಇವಾಗ ಪ್ರೆಸೆಂಟ್ಲಿ ನಗೆ ಚಟಾಕಿ ನಡೀತಾ ಇದೆ, ಆವಾಗಲೇ ಜನಪದ ಗೀತೆ, ಭಾವಗೀತೆ ಆ್ಯಂಡ್ ಡ್ಯಾನ್ಸ್ ಇದೆ. ಇನ್ನು ನಾಳೆ ಕುಕಿಂಗ್ ವಿತೌಟ್ ಫೈರ್ ಇದೆ, ಹಾಗೆ ರಂಗೋಲಿ ಸ್ಪರ್ಧೆ ಇದೆ,
ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಡೀತಾನೆ ಇದೆ. ಜುಲೈ ತಿಂಗಳಾದ್ಯಂತ ಪ್ರತಿದಿನ ಒಂದು ವಿಶೇಷತೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾನೇ ಇರ್ತೀವಿ ನಾವು. ಇವತ್ತು ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಸ್ಪರ್ಧೆಗಳ ಪ್ರಾರಂಭೋತ್ಸವ. ಇವತ್ತು ಮತ್ತು ನಾಳೆ ಎರಡೂ ದಿನ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಲಾಗಿರುತ್ತೆ. ವಿಶೇಷವಾಗಿ ಕಳೆದ ಒಂದು 2-3 ವರ್ಷದಿಂದ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ, ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮಹಿಳೆಯರಿಗೆ, ಮತ್ತು ಸಾಮೂಹಿಕ ಗೀತೆ, ಏಕಪಾತ್ರಾಭಿನಯ, ನಗೆ ಚಟಾಕೆ ಮತ್ತು ರಂಗೋಲಿ, ಪ್ರಬಂಧ ಮತ್ತು ಅಡುಗೆ ಅಂದರೆ ತಯಾರಿಕೆ ಮಾಡ್ಕೊಂಡ್ಬಂದು ಒಂದು ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದಾಗ್ಬೋದು. ಈ ರೀತಿ ನಾನಾ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸಿಬ್ಬಂದಿ ವರ್ಗದವರು ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. CVV ರವರ ಜಯಂತಿ ಅಂಗವಾಗಿ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯ ಚನ್ನರಾಯಪಟ್ಟಣ ನಂತರ ಮತ್ತೊಂದು ರೈತ ಹೋರಾಟಕ್ಕೆ ಸಜ್ಜಾಗುತ್ತಿದ್ದು, ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಕೋಲಾರ ಜಿಲ್ಲೆಯಲ್ಲಿ ಹೋರಾಟ ಶೀಘ್ರವೇ ಆರಂಭವಾಗಲಿದೆ. ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದ್ದು, ಇದಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಮುಂದಾಗಿದ್ದು, ಇದಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. 551 ಜನ ರೈತರ ಭೂಮಿ ಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಭೂ ಸ್ವಾಧೀನ ವಿರೋಧಿಸಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಮುಂದಿನ 1 ವಾರದಲ್ಲಿ ಪ್ರಕ್ರಿಯೆ ಕೈಬಿಡದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಕೆಐಎಡಿಬಿಗೆ ನೀಡಲಾಗಿದ್ದು, ಇಂದು ಕೆಐಎಡಿಬಿ ಅಧಿಕಾರಿಗಳಿಂದ ಆಕ್ಷೇಪಣಾ ಸಭೆ ಕರೆಯಲಾಗಿದೆ. ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಯದರೂರು ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ರೈತರ ಭೂಮಿ ಸ್ವಾಧೀನ ಪಡೆಯಲು ಕೆಐಎಡಿಬಿ ತಯಾರು ನಡೆಸಿದ್ದು, 1044 ಎಕರೆ ಸರ್ವೆ ಭೂಮಿಯನ್ನು ವಶಕ್ಕೆ ಪಡೆಯಲು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಿಸಲಾಗಿದೆ. ರೈತರ ಭೂಮಿ ಉಳಿಸಲು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ತೀರ್ಮಾನದ ವಿರುದ್ಧವೇ ರಮೇಶ್ ಕುಮಾರ್ ಹೋರಾಟಕ್ಕೆ ಸಿದ್ಧವಾಗುತ್ತಿರುವುದು ವಿಶೇಷವಾಗಿದೆ. ದೇವನಹಳ್ಳಿ ಮಾದರಿಯಲ್ಲಿ ಶ್ರೀನಿವಾಸಪುರದಲ್ಲಿಯೂ ನೋಟಿಫಿಕೇಶನ್ ರದ್ದು ಮಾಡುವಂತೆ ಹೋರಾಟ ಮಾಡುವ ತೀರ್ಮಾನ ಕೈಗೊಂಡಿದ್ದು, ರೈತರ ಭೂಮಿ ಸ್ವಾಧೀನ ಪಡೆಯುವಂತೆ ಈಗಾಗಲೇ ಸರ್ಕಾರದಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಅರ್ಜಿ ಪಡೆಯಲು ಯದರೂರು ಗ್ರಾಮಕ್ಕೆ ಭೂ ಸ್ವಾಧೀನ ಅಧಿಕಾರಿ ಭೇಟಿ ನೀಡಿದ್ದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೇರಿದಂತೆ ಮುಖಂಡರು ಯದರೂರು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಸರ್ವೆ ನಂಬರ್ಗಳಲ್ಲಿ 1044 ಎಕರೆ ಭೂಮಿಯನ್ನು ಅಕ್ವಿಜೇಷನ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ನಮ್ಮ ಸ್ವಾಮಿಯವರು ಹೇಳಿದಾಗೆ ಪ್ರಾರಂಭದ ಹಂತದಲ್ಲಿ ಯಾವ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಬೇಕಾಗಿತ್ತು, ಆ ಸಮರ್ಪಕವಾಗಿ ಆ ಕೆಲಸಗಳು ಆಗದೇ ಇರುವ ಕಾರಣ ಇವತ್ತು ರೈತರುಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ. ಈ ಗೊಂದಲವನ್ನು ಇವತ್ತು ತಿಳಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ವಿ. ಕಳೆದ ವಾರ ಕೂಡ ಇಲ್ಲೇನೋ ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ CPM ಪಕ್ಷ ಅಥವಾ ಕರ್ನಾಟಕ ಪ್ರಾಂತ ರೈತ ಸಂಘ ಆವತ್ತು ಕೂಡ ನಾವು ಬಂದಿದ್ವಿ. ಮಂಜಣ್ಣ ನಾವೆಲ್ಲ ಕೂಡ ಇದೇ ರೀತಿ ಆವತ್ತು ಹೇಳಿದ್ವಿ. ಯಾವುದೇ ರೀತಿಯ ಯಾವುದೇ ಸಂದರ್ಭಕ್ಕೆ ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಈ ರೈತರ ಭೂಮಿಯನ್ನು ಉಳಿಸಲಿಕ್ಕೆ ಯಾವ ತ್ಯಾಗಕ್ಕಾದರೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆ ಉದಾಹರಣೆ ಇವತ್ತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಹಳ್ಳಿಗಳ ಗ್ರಾಮದ ಒಂದು ರೈತನ 1198 ದಿನ ಹೋರಾಟ ನಡೆದು ಅಂತಿಮವಾಗಿ ಸರ್ಕಾರ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಅದೇ ರೀತಿ ಇಲ್ಲೂ ಕೂಡ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಮುಂದಿನ ವಾರ ಇಲ್ಲಿಂದ ನಾವು ತಾಲೂಕು ಕಚೇರಿಗೆ ಪಾದಯಾತ್ರೆಯನ್ನ ರೈತರ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ. ರೈತರ ಜೊತೆ ಮಾತನಾಡಿದ ರಮೇಶ್ ಕುಮಾರ್, ನಾನು ನೋಟಿಸ್ ಬಂದಿರುವ ರೈತರ ಬಳಿ ಮಾತನಾಡಿದ್ದೇನೆ. ಭೂಮಿ ಕೊಡುತ್ತೇವೆ ಅಂತ ಒಬ್ಬರು ಮುಂದೆ ಬಂದಿಲ್ಲ. ಸರ್ಕಾರಕ್ಕೆ ಮಾಹಿತಿ ನೀಡುವಾಗಲೇ ತಪ್ಪು ನಡೆದಿದೆ. ಇಲ್ಲಿ ದಲಿತರು, ಸಣ್ಣ ಹಿಡುವಳಿದಾರರ ಜಮೀನು ಇದೆ. ಜಮೀನು ಪಡೆಯಲು ಸೂಚನೆ ನೀಡಿ ತಪ್ಪು ಮಾಡಿದ್ದಾರೆ ಎಂದು ಹೇಳಿದ್ದಾರೆ.
ನಾನು ಭೂಮಿ ಕೊಡಲ್ಲ ಅಂತ ಸರ್ವೆ ನಂಬರ್ ಸಹಿತ ರೈತರು ಬರೆದುಕೊಟ್ಟಿದ್ದಾರೆ. ಅಧಿಕಾರಿಗಳು ಸರ್ವೆ ನಂಬರ್ ಕರೆದಾಗ ರೈತರು ಕಾಗದ ಪತ್ರ ಕೊಡಲಿ. ನಾನು ಸೇರಿದಂತೆ ಇಲ್ಲಿಗೆ ಬಂದಿರುವವರು ಯಾರು ಬ್ರೋಕರ್ಸ್ಗಳಲ್ಲ. ಚುನಾವಣೆ ಸೋತು 2 ವರ್ಷ 3 ತಿಂಗಳಾಗಿದೆ. ನನ್ನ ಮುಖ ಹೊರಗೆ ಹಾಕಿಲ್ಲ. ಬದುಕಿನ ಸಮಸ್ಯೆ ಅಂತ ಹೊಸಲು ದಾಟಿ ಆಚೆ ಬಂದಿದ್ದೇನೆ. ಸ್ವ ಇಚ್ಛೆಯಿಂದ ರೈತರು ಭೂಮಿ ಕೊಟ್ಟರೆ ಅಧಿಕಾರಿಗಳು ಸ್ವಾಧೀನ ಮಾಡಿಕೊಳ್ಳಲಿ. ರೈತರು ಕೊಡಲ್ಲ ಅಂದ್ರೆ ಅಧಿಕಾರಿಗಳು ಮುಟ್ಟಬಾರದು ಅಂತ ರಮೇಶ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಈ ಎದರೂರು ಭಾಗದ 1044 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ, ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ನಾವು ಎಲ್ಲರೂ CPM ಪಕ್ಷದ ಸೂರ್ಯವರು, ಬ್ಯಾಟಪ್ಪನವರು, ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ. ಕೆಲವು ಹೆಸರು ಮಾಡ್ತಿದ್ದಾರೆ, ಕ್ಷಮಿಸ್ಬಿಡಿ. ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟಿಸಸ್ ಬಂದಿದೆ ಅವನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದ್ದೇನೆ. ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ. ನಮ್ಮ ಹತ್ರಕ್ಕೆ ಬಂದು ಹೇಳಿದೆ 79 ಜನವು ನನಗೆ 3 ಗುಂಟೆ ಇದೆ, 6 ಗುಂಟೆ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಅಥವಾ 4 ಎಕರೆ ಇದ್ದರೆ 10 ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಸಣ್ಣ ಹಿಡುವಳಿದಾರರಿದ್ದಾರೆ, ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರಿದ್ದಾರೆ. ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಬಡವರಾದವ್ರು ಇದ್ದಾರೆ. ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ. ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿತ್ತು, ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ಹೊರಟಿದೆ. 1 ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ, ನಂದು ಇಂಥ ಸರ್ವೆ ನಂಬರು, ಇಷ್ಟು ಭೂಮಿ ಇದೆ, ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬಂತು. ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪೊಲೀಸ್ ಅವರು ಇರ್ತಾರೆ, ಸರ್ವೆ ನಂಬರ್ ಕರೀತಾರೆ. ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಾಗಿ ಕೊಟ್ಟುಬಿಡಿ, ಯಾವುದೂ ತೊಂದರೆ ಇರೋದಿಲ್ಲ. ಸೂರ್ಯವರು, ನಾನು, ಬ್ಯಾಟಪ್ಪನವರು, ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಯಾರೂ ಬ್ರೋಕರ್ಸ್ ಅಲ್ಲ, ರಾಜಕಾರಣ ಮಾಡೋದಕ್ಕೆ ಬರಲ್ಲ. 2 ವರ್ಷ 3 ತಿಂಗಳಾಗಿದೆ, ನನ್ನ ಮುಖನೇ ಹೊರಗೆ ಹಾಕಿಲ್ಲ. ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸಲು ದಾಟಿ ಆಚೆಗೆ ಬಂದಿದ್ದೇನೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು, ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ನಾನು ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ನಾನು ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ
ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಜಮೀನು ವಿಚಾರದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ಈ ವೇಳೆ ವ್ಯಕ್ತಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಆದರೆ ಘರ್ಷಣೆಯಲ್ಲಿ ವ್ಯಕ್ತಿ ಕೊಲೆಯಾದರ ಅಥವಾ ಇತರೆ ವಿಚಾರದಿಂದ ಸಾವಾಗಿದೆಯೇ ಎಂಬ ಬಗ್ಗೆ ಸತ್ಯಾಂಶ ಇನ್ನೂ ಹೊರಬರಬೇಕಿದೆ.
ತಾಲೂಕಿನ ನಿಲುಗಂಬ ಗ್ರಾಮದ ಕಡೆಹೇಳಿ ವ್ಯಾಪ್ತಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಈ ವೇಳೆ ವ್ಯಕ್ತಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ವ್ಯಕ್ತಿ ಅಶ್ವತ್ಥಪ್ಪ ಎಂದು ತಿಳಿದು ಬಂದಿದ್ದು, ಘಟನೆ ಸ್ಥಳದಲ್ಲಿ ಮೃತನ ಸಹೋದರ ಮಂಜುನಾಥ್ ಎಂಬುವವರು ಘಟನೆಯ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಮ್ಮದು ನಿಲುಗುಂಬ ಗ್ರಾಮ. ಕಾಡಿನಲ್ಲೇ ಜಮೀನಲ್ಲಿ ಇವತ್ತು ನಮ್ಮ ಅಣ್ಣ ಡೆತ್ ಆದರು. ಕಾರಣ ಏನಂದರೆ 75-76ರಿಂದ ನಮ್ಮಪ್ಪ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದ ಆ ಜಮೀನನ್ನು ನಾವು ಏಪ್ರಿಲ್ 4ನೇ ತಾರೀಕು ಅವರು ನಮಗೆ ನಾಗರಾಜಾಚಾರಿ ಮತ್ತು ಶಿವಾಚಾರ್ಯನವರು ಗಲಾಟೆ ಮಾಡ್ತಾಯಿದ್ರು. ಏನೆಂದರೆ ನಮಗೆ 30 ಕುಂಟೆ ಆ ಜಮೀನಲ್ಲಿ ನಿಮ್ಮ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳಿದರು. ಅವ್ರದ್ದು ಬಂದು 13 ಎಕರೆ 7 ಕುಂಟೆ ಜಮೀನಿದೆ. ಅದಷ್ಟು ಬಿಟ್ಬಿಟ್ಟು ನಂದು 3 ಎಕರೆ ಜಮೀನಲ್ಲಿ ಬಂದು ಗಲಾಟೆ ಮಾಡಿದರು. ಆಲ್ರೆಡಿ ಇನ್ಸ್ಪೆಕ್ಷನ್ಗೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು 2 ಟೈಮ್ ಬಂದೋಗಿದ್ದರು. ಮತ್ತು ಮೊನ್ನೆ 30 ತಾರೀಕು ADL ಆಫೀಸರ್ ಸಾಹೇಬ್ ಬಂದು ಎಲ್ಲ ಮೆನ್ಷನ್ ಮಾಡಿ ಹೋಗಿದ್ದಾರೆ. ಏನಂತ ನಿಮ್ಮ ಸರ್ವೆ ನಂಬರು ನಾನು ಇನ್ಸ್ಪೆಕ್ಷನ್ ಬಂದಿದೆ ಅಂತೇಳಿ 3 ಸಬ್ 2 ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದರು. ಅದರಲ್ಲಿ ಅವ್ರದ್ದು ಆಲ್ರೆಡಿ ಜಮೀನು ಜಾಸ್ತಿ ಐತೆ ಅಂತ ಹೇಳಿದರು. ಅವತ್ತು ಅವರು ಏನು ಅವ್ರು ಕೊಟ್ಟಿದ್ದಕ್ಕೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂದರೆ ಅದಕ್ಕೆ ಮುಂಚೆ 3 ಜನ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೂ ಅವ್ರು ಒಪ್ಕೊಂಡಿಲ್ಲ. DDL ಆಫೀಸ್ಗೆ ಹೋಗಿದ್ದು. ಅದನ್ನು ಇವಾಗ ಏನಾಯಿತು, ನೀವು ಮಾಡಿದ ಸರ್ವೆ ನಂಬರ್ ಯಾರಿಗೂ ಸರಿ ಇಲ್ಲ ಅಂತ ಲೆಕ್ಕದಲ್ಲಿ ದೂರ ಹೋಗಿತ್ತಂತೆ. ಆ ದೂರಿಂದ ADL ಆಫೀಸರ್ ಬಂದು ಹೋದರು. ಅದರಿಂದ ಅವ್ರು ಬಂದು ಮಾಡಿದೋದ್ರೆ ನಮ್ಮ 30 ತಾರೀಕು ಅಲ್ಲಿ DDL ಆಫೀಸಿಂದ ನಮ್ಮ ಫೈಲ್ ಬಂತು. ಈ ಘಟನೆ ನಡೆದಿರೋದು ಎಷ್ಟೊತ್ತಿಗೆ ಸರ್? ಇವತ್ತು 8:15 ಸರ್. ನಾವು ಎಲ್ಲ ಕ್ಲಿಯರ್ ಆಯ್ತು ಅಂತೇಳಿ 30ನೇ ತಾರೀಕು ADL ಆಫೀಸರ್ ಬಂದು ಹೋದ್ಮೇಲೆ ನಮ್ಮ ಫೈಲ್ ಹೋಗಿ 15ನೇ ತಾರೀಕು ನಮ್ಮ ಪಾನಿ ಮುಟೇಷನ್ ಎಲ್ಲ ಬಂದಿದೆ, ಸಿಕ್ಕಿತ್ತು. ಎಲ್ಲ ಕ್ಲಿಯರ್ ಆಯ್ತು ಅಂತ ನಾವು ಜಮೀನು ಹತ್ರ ಇವತ್ತು ಜೋಳ ಹಾಕೋಣಂತ ಹೋಗೋಣ ಅಂತ ಬಂದು ನಾವು ಬೆಂಗಳೂರಿಂದ ಬಂದ್ವಿ. ನಾನು, ನಮ್ಮ ಮಕ್ಕಳು, ನಮ್ಮ ಅಣ್ಣ, ನಮ್ಮ ಮಕ್ಕಳು, ಮಗ 5 ಜನನು ಕಾರಲ್ಲಿ ಬಂದ್ವಿ. ಬಂದು ಮನೆಗೂ ಹೋಗಿಲ್ಲ ಸರ್. ಬೆಂಗಳೂರಿಂದ ಅಲ್ಲಿ ಬಂದ್ವಿ. ಏನಂದರೆ ಅವರು ಏಪ್ರಿಲ್ 4ನೇ ತಾರೀಕು ಜೋಳ ಚೆಲ್ಲಿದ್ರು. ದೋಜಂದಿಂದ ಬಂದು ಜೋಳ ಚೆಲ್ಲಿ ಅದೊಂದು 2 ಅಡಿ ಮೇಲೆ ಬೆಳೆದಿತ್ತು. ಅದನ್ನು ಕೊಯ್ದುಬಿಟ್ಟು ಕ್ಲಿಯರ್ ಮಾಡಿ ನಾವು ಹೊಸದಾಗಿ 3 ಎಕರೆಗೂ ಜೋಳ ಚೆಲ್ಲೋಣ ಅಂತ ನಾವು ಅಲ್ಲಿ ಜೋಳ ತಂದು ಇಟ್ಕೊಂಡು ಟ್ಯಾಕ್ಟ್ರಿಗೆ ಹೇಳಿ ಬಂದಿದ್ದೆ. ಬಂದಿದೆ ಏಕಾಏಕಿ ಬಂದುಬಿಟ್ಟು ಒಂದೇ ಸರಿ ಎಲ್ಲರೂ ಮಿನಿಮಮ್ ಅವ್ರ ಫ್ಯಾಮಿಲಿಯಲ್ಲಿ ಕುಟುಂಬ ಸಮೇತ 20 ಸರ್ 16ನೇಚಾರಿ, ಅವ್ರ ಅಪ್ಪನ ಹೆಸರು ಸುಬ್ರಾಯಪ್ಪ, ಮತ್ತು ಶಿವಾಚಾರಿ, ನಾಗರಾಜಾಚಾರಿ, ಅವ್ರ ನಾಗರಾಜಾಚಾರಿ, ಅದು ಶಿವಾಚಾರಿ ಮಕ್ಕಳು ಅವರು ಮಹೇಶ್ ಅಂತೇಳಿ ಮತ್ತು ರಾಮು ಅಂತೇಳಿ ಅವ್ರ ಫ್ಯಾಮಿಲಿ. ಅವ್ರ ಅಮ್ಮ ಮೈನ್ ಬಂದು ಫಸ್ಟ್ ಬಂದಿದ್ದು ಅವ್ರ ಅಮ್ಮ. ಯಾವುದೇ ಗಲಾಟೆಗೆ ಫಸ್ಟ್ ಬರೋದು ಅಯ್ಯಮ್ಮ. ಏಜ್ ಬಂದು 90 ಮೇಲೆ ಆಗೈತೆ ಗೊತ್ತಿಲ್ಲ. ಸುಮ್ಮನೆ ಮುಟ್ರೆ ಹೋಗ್ತಾರೆ, ಬಿದ್ದು ಬಿಡ್ತಾರೆ. ಅಂಥವ್ರು ಬಂದು ಗಲಾಟೆಗೆ ಬರ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ. ಇದು ಇವತ್ತು ನಾನು ಹುಟ್ಟದಾಗಿಂದ ಈ ಗಲಾಟೆ ಅವ್ರದ್ದು ನೋಡ್ತಾ ಇರೋದೆ. ಆದರೆ ನನ್ನಲ್ಲಿ ಯಾವುದೂ ಬಂದಿಲ್ಲ ಅಂತ ನಾನೇನು ಮಾಡಿದೆ, ನನ್ನ ಜಮೀನಲ್ಲಿ ನಾವು ಇದು ಮಾತ್ರ ನ್ಯಾಯಬದ್ಧವಾಗಿ ಹೋಗ್ತಾ ಇದ್ವಿ. ಇವತ್ತು ಅವರು ನನ್ನ ಜಮೀನಿಗೆ ಏಪ್ರಿಲ್ 4ನೇ ತಾರೀಕು ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಗೊತ್ತಿಲ್ಲ. ಇದನ್ನು ನನಗೆ ನೋವಾಗ್ತೈತೆ. ಇವತ್ತು ನಾನು 3 ಎಕರೆ ಜಮೀನಿಗೋಸ್ಕರ ನಮ್ಮ ಮನೆ ಕಳ್ಕೊಂಡಿದ್ದೀನಿ. ವಿವಾದಿತ ಜಮೀನು ಮಂಜುನಾಥ್ ಕುಟುಂಬ ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದೆ ಎನ್ನಲಾಗಿದೆ. 3 ಎಕರೆ ಜಮೀನು ಇದ್ದು ಸುಮಾರು ವರ್ಷಗಳಿಂದ ವಾದ ವಿವಾದಗಳು ನಡೆಯುತ್ತಿವೆ. ಈ ವಿಚಾರದ ಬಗ್ಗೆ ಠಾಣಾಧಿಕಾರಿಗಳು ಪರಿಶೀಲನೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಮಂಜುನಾಥ್ ಕುಟುಂಬಸ್ಥರು ಜೋಳ ಬಿತ್ತನೆ ಮಾಡಲು ಕುಟುಂಬ ಸಮೇತ ಬಂದಾಗ ಏಕಾಏಕಿ ಸುಬ್ರಾಯಪ್ಪ, ಆದಿನಾರಾಯಣಾಚಾರಿ, ಶಿವಾಚಾರಿ, ನಾಗರಾಜಾಚಾರಿ ಮತ್ತು ಸಂಬಂಧಿಕರು ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ಘಟನೆಗೆ ಸಂಬಂಧಿಸಿ ವಾಸ್ತವಾಂಶ ಏನು ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಶೋಷಿತ ಮತ್ತು ತಳ ಸಮುದಾಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಾಜ್ಯ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದವು. KIADB ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯವಸಾಯ ಮಾಡುವ ಭೂಮಿ ವಶಪಡಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಾಜ್ಯ ರೈತ ಸಂಘದಿಂದ ನಂಜನಗೂಡು ತಾಲೂಕು ಆಡಳಿತ ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನ್ಯಾಯ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ, ಕಳೆದ 70 ದಶಕದಿಂದ ದಲಿತ ಸಂಘರ್ಷ ಸಮಿತಿ ನಾಡಿನ ಶೋಷಿತ ಮತ್ತು ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ನಿರಂತರ ಹೋರಾಟವನ್ನು ಮಾಡುತ್ತಿದೆ. ಆದರೂ ತಳ ಸಮುದಾಯಗಳಿಗೆ ಮೂಲ ಸೌಕರ್ಯ ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿವೆ ಎಂದರು. ಶೋಷಿತ ಸಮುದಾಯಗಳಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ವಂಚನೆ ಮಾಡುತ್ತಿವೆ ಎಂದು ಆರೋಪಿಸಿದರು. ಏನು ಕಳೆದ
70 ದಶಕದಿಂದಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿಗಳು ಈ ನಾಡಿನ ಶೋಷಿತ ಮತ್ತು ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ನಿರಂತರವಾದ ಹೋರಾಟವನ್ನು ಆಳುವ ಸರ್ಕಾರಗಳ ಜೊತೆ ಸಂಘರ್ಷವನ್ನು ಮಾಡ್ತಾನೆ ಬಂದಿದೆ. ಆದರೂ ಸಹ ತಳ ಸಮುದಾಯಗಳ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ವಿಫಲತೆಯನ್ನು ಸಾಬೀತು ಮಾಡ್ತಾನೆ ಹೋಗ್ತಾರೆ. ತಲತಲಾಂತರದಿಂದ ಈ ನಾಡಿನ ಶೋಷಿತ ಸಮುದಾಯಗಳಿಗೆ ಭೂಮಿಯ ಹಕ್ಕನ್ನು ವಂಚನೆ ಮಾಡ್ತಕ್ಕಂಥ ವ್ಯವಸ್ಥಿತವಾದ ಹುನ್ನಾರನ ನಡುವೆ 70ರ ದಶಕದಲ್ಲಿ ಬಿ ಬಸವಲಿಂಗಪ್ಪನವರ ದೂರದೃಷ್ಟಿ, ದಲಿತ ಚಳುವಳಿಗಳ ಹೋರಾಟದಿಂದ ಈ ಒಂದು ಶೋಷಿತ ಸಮುದಾಯಗಳಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಆ ಯೋಜನೆಗಳಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನು, ಅನೇಕ ಸಾವಿರಾರು ಅರ್ಜಿಗಳನ್ನು ಸ್ಥಳೀಯ ಆಡಳಿತ ವರ್ಗ ಆ ಅರ್ಜಿಗಳನ್ನು ವಿಲೆ ಇಡೋದ್ರ ಮುಖಾಂತರ ಆ ಒಂದು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದರಲ್ಲಿ ವಿಫಲರಾಗಿರೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಬಗರ್ ಹುಕುಂ ಯೋಜನೆಯಿಂದ ಸಾಮಾಜಿಕ ಅರಣ್ಯೀಕರಣ, ಅರಣ್ಯ ಭೂಮಿ, ಗೋಮಾಳಗಳ ಕಾಯ್ದಿರಿಸುವ ನೆಪದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ. ಸರ್ಕಾರದಿಂದ ಮಂಜೂರಾಗಿರುವ ಕೆಲ ದಲಿತರ ಭೂಮಿಗಳನ್ನು ಕೈಗಾರಿಕೆ ಸ್ಥಾಪನೆ ಉದ್ದೇಶದಿಂದ ಸ್ವಾಧೀನಪಡಿಸಿಕೊಂಡು ವಿದೇಶಿಯರಿಗೆ ಮಾರಾಟ ಮಾಡಿ ರೈತರನ್ನು ಭೂಮಿಯಿಂದ ಹೊರಹಾಕುತ್ತಿದ್ದಾರೆ. ಪ್ರತಿ ತಾಲೂಕಿನಲ್ಲೂ ಶಾಸಕರ ನೇತೃತ್ವದಲ್ಲಿ ಭೂಮಿ ಹಂಚಿಕೆಯ ಸಮೀಕರಣ ಸಮಿತಿ ನೇಮಿಸಿದರು. ಆ ತಾಲೂಕು ಸಮಿತಿ ನಿರ್ಲಕ್ಷ್ಯತೆಯಿಂದ ಸಾವಿರಾರು ರೈತರು ಭೂಮಿಯನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗುಡಿಬಂಡೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಸುಮಾರು 8 ಗ್ರಾಮ ಪಂಚಾಯಿತಿಗಳಲ್ಲಿ ಕಸದ ವಿಲೇವಾರಿ ವ್ಯವಸ್ಥೆ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಆಕ್ಷೇಪ ಕೇಳಿಬಂದಿದೆ. ಗ್ರಾಮೀಣ ಭಾಗಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮನೆಯ ಬಾಗಿಲಿಗೆ ತೆರಳಿ ಹಸಿ ಮತ್ತು ಒಣಕಸ ವಿಲೇವಾರಿಗೆ ಒತ್ತಾಯ ನೀಡುತ್ತಿದ್ದರೂ ಈ ಭಾಗದಲ್ಲಿ ಅದು ಕೇವಲ ಕಾಗದಕ್ಕೆ ಸೀಮಿತವಾಗಿದೆ. ಗುಡಿಬಂಡೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಸದ ವಿಲೇವಾರಿ ನಡೆಯುತ್ತಿಲ್ಲ. ಈ ಕುರಿತು ಉಪ್ಪರಹಳ್ಳಿ ನಿವಾಸಿ ಶ್ರೀನಿವಾಸ್ ಮಾತನಾಡಿ, ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ ವಿಲೇವಾರಿ ವಾಹನಗಳು ಹಲವು ವರ್ಷಗಳಿಂದ ಕಚೇರಿ ಆವರಣದಲ್ಲಿಯೇ ನಿಲ್ಲಿಸಲಾಗಿದೆ. ಇವರಿಗೆ ಯಾವುದೇ ರೀತಿಯ ಕಸ ವಿಲೇವಾರಿಗೆ ಬಳಸಿಲ್ಲ. ಈಗ ನೋಡಿದ್ರೆ ಅವು ತುಕ್ಕು ಹಿಡಿದು ನಾಶವಾಗುವ ಸ್ಥಿತಿಗೆ ತಲುಪಿವೆ ಎಂದು ವಿಷಾದ ವ್ಯಕ್ತಪಡಿಸಿದ್ರ. ಗುಡಿಬಂಡೆ ತಾಲೂಕಲ್ಲಿ ಸುಮಾರು 5 ಕಡೆ ಕಸ ವಿಲೇವಾರಿ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. 4 ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ವಾಪ್ಸಂದ್ರ ಸರ್ವೆ ನಂಬರಲ್ಲಿ ಒಂದು ಕಡೆ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಉಳಿದ ಒಂದು ಗ್ರಾಮ ಪಂಚಾಯತಿಗೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಏಕೆಂದರೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಮಿಷನಿಯರ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಕಟ್ಟಡಕ್ಕೆ ಸ್ಥಾಪನೆ ಮಾಡಿ 2-3 ವರ್ಷ ಆದರೂ ಶಾಸಕರೇ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದೇ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರದಿಂದ ಒಂದು ವಾಹನ ಕೊಟ್ಟಿದ್ದಾರೆ. ಒಂದೊಂದು ಪಂಚಾಯತಿಗೆ ಅದು ತುಕ್ಕಿ ಹಿಡಿತಾ ಗ್ರಾಮ ಪಂಚಾಯತಿ ಆವರಣದಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವಂಥ ಹಳ್ಳಿಗಳಿಗೆ ಕಸದ ಬುಟ್ಟಿ ಅಂತ ಒಂದೊಂದು ಮನೆಗೆ ಒಂದೊಂದು ಬುಟ್ಟಿ ಅಂತ ಕೊಟ್ಟಿದ್ದಾರೆ. ಅದು ಆಟ ಸಾಮಾನು ಆ ಥರ ಆಗಿಬಿಟ್ಟಿದೆ ಮಕ್ಕಳಿಗೆ. ಈಗ ಅದು ಸುಮಾರು ಕೊಟ್ಟು ಒಂದು 4-5 ವರ್ಷ ಆಯಿತು. ಲಕ್ಷಾಂತರ ರೂಪಾಯಿ ಈ ಥರ ಸಾರ್ವಜನಿಕ ಹಣವನ್ನು ಈ ಥರ ವ್ಯಯ ಮಾಡ್ತಾ ಇದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ನಮ್ಮ ಸ್ಥಳೀಯ ಶಾಸಕರು KDP ಸಭೆಯಲ್ಲಿ ಏನಾರ ಮಾತಾಡ್ತಾರೆ ಅಂದರೆ ಅದ್ರ ಬಗ್ಗೆ ಚಕಾರನೇ ಇರ್ತಾ ಇಲ್ಲ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸ್ವಚ್ಛ ಭಾರತ್ ಯೋಜನೆಯ ಮೂಲಕ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಪ್ರಚೋದನೆ ನೀಡುತ್ತಿರುವ ವೇಳೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಈ ಮಹತ್ವದ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ.
ಸಾರ್ವಜನಿಕರಿಂದ ಸಂಗ್ರಹವಾಗುವ ತ್ಯಾಜ್ಯವನ್ನ ನಿಯಮಾನುಸಾರ ಮನೆ ಮುಂಭಾಗದಿಂದ ವಾಹನಗಳ ಮೂಲಕ ವಿಲೇವಾರಿ ಘಟಕಗಳಿಗೆ ಸಾಗಿಸಬೇಕಾಗಿದೆ. ಆದರೆ ಈ ವ್ಯವಸ್ಥೆಯು ಭೂತಕಾಲದ ಯೋಜನೆಯಂತೆ ಬದಲಾಗಿದ್ದು ಗ್ರಾಮಸ್ಥರಲ್ಲಿ ಅಸಮಾಧಾನ ಮೂಡಿಸಿದೆ. ಈ ಕುರಿತು ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾತನಾಡಿ, ಕಸ ವಿಲೇವಾರಿ ಮಾಡುವ ವಾಹನಗಳ ನೋಂದಣಿ ಸೇರಿದಂತೆ ಕೆಲ ಸಮಸ್ಯೆಗಳಿದ್ದು ಅವುಗಳನ್ನು ಸರಿಪಡಿಸಲಾಗಿದೆ. ಆದಷ್ಟು ಶೀಘ್ರವಾಗಿ ಗ್ರಾಮಗಳಲ್ಲಿ ಸುರಕ್ಷಿತ ರೀತಿಯಲ್ಲಿ ಕಸ ವಿಲೇವಾರಿ ಮಾಡಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡುತ್ತೇನೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೆರೆಯ ಮಗ್ಗಲಲ್ಲಿ ನಿರ್ಮಾಣವಾಗಿರುವ ಶಾಲೆಯನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಗ್ರಾಮಸ್ಥರು ನಂಜನಗೂಡು ತಾಲೂಕಿನ ಸೂರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕೆರೆ ಮಗ್ಗಲಲ್ಲಿ ನಿರ್ಮಿಸಿರುವ ಸರ್ಕಾರಿ ಶಾಲೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ನಂಜನಗೂಡು ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಸತೀಶ್ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಸತೀಶ್ ಮಾತನಾಡಿ, ಸೂರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಉತ್ತಮ ಕಟ್ಟಡ ಇಲ್ಲ, ಜೊತೆಗೆ ಕೊಳಚೆ ನೀರು ನಿಲ್ಲುವ ಕೆರೆಯ ಪಕ್ಕದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿರುವ ಕಾರಣ ಗಬ್ಬು ವಾಸನೆ ಹಾಗೂ ಹಲವು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ನಂಜನಗೂಡು ತಾಲೂಕಿನ ಮಾನ್ಯ ವಿಧಾನಸಭಾ ಕ್ಷೇತ್ರ ದರ್ಶನ್ ಧ್ರುವಣ್ಣ ಅವರು ಬರ್ತದೆ. ಮತ್ತೆ ಹಾಗೆ ಈ ಭಾಗದ ಏನು ಜಿಲ್ಲೆ ಏನಿದೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯೂ ಸಹ ಆಗಿದೆ. ಇಲ್ಲಿ ಸರ್ಕಾರಿ ಶಾಲೆಗಳು ಕುಂಠಿತವಾಯ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಕಾರಣ ಇಷ್ಟೇ, ಯಾಕಾಗ್ತಾ ಇದೆ ಅಂದರೆ ಉನ್ನತವಾದಂಥ ಕಟ್ಟಡ ಇಲ್ಲ, ಉತ್ತಮ ವಿದ್ಯಾಭ್ಯಾಸ ಇಲ್ಲ ಅನ್ನುವಂಥದ್ದಕ್ಕೆ ಮಕ್ಕಳುಗಳು ಇವತ್ತು ಇದಾಗ್ತಾ ಇದೆ. ಇಲ್ಲಿ ಸುರಳ್ಳಿ ಗ್ರಾಮದ ಶಾಲೆಯನ್ನು ನೋಡಬೇಕಾದ್ರೆ ಒಂದು ಕೆರೆ ಒಳಗಡೆ ಕಟ್ಟಡ ಇದೆ. ಇದನ್ನ ಸುಮಾರು ಬಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ತಾಲೂಕಿನ ಏನು ಆಡಳಿತ ವ್ಯವಸ್ಥೆಗಳಿಗೆ, ಶಿಕ್ಷಣಾಧಿಕಾರಿಗಳಿಗೆ ನಾವು ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೀವಿ. ಗ್ರಾಮಸ್ಥರು ಮತ್ತು ರೈತ ಸಂಘಟನೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ. ಆದರೆ ಇವತ್ತಿನವರೆಗೆ ಒಂದು ಸಮೀಕ್ಷೆ ಮಾಡುವಂಥ ಆಡಳಿತ ವ್ಯವಸ್ಥೆಗಳು ಯಾಕೋ ನಿರ್ಲಕ್ಷ್ಯ ತೋರ್ತಾವೆ. ಇದು ದುರಂತ. ನಮ್ಮ ಸರ್ಕಾರಿ ಏನು ಶಾಲೆಗಳನ್ನು ಉಳಿಸಿ ಅನ್ನುವಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ದಿನನಿತ್ಯ. ಆದರೆ ಆಡಳಿತ ವ್ಯವಸ್ಥೆಗಳು ಸುಧಾರಣೆ ಆಗ್ತಾ ಇಲ್ಲ. ನೊಣಗಳು ಮತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವ ಕಾರಣ ಶಾಲೆಯಲ್ಲಿ ಸರಿಯಾಗಿ ಪಾಠ ಕೇಳಲು ಸಾಧ್ಯವಾಗುತ್ತಿಲ್ಲ. ಮಧ್ಯಾಹ್ನ ಬಿಸಿ ಊಟವನ್ನು ಸೇವಿಸಿದ ಬಳಿಕ ವಾಂತಿ, ಬೇದಿ, ಸುಸ್ತು, ತಲೆನೋವು ಎಂದು ಶಾಲೆಗೆ ತಪ್ಪಿಸಿಕೊಳ್ಳುತ್ತಿದ್ದಾರೆ. ತಕ್ಷಣ ಈ ಶಾಲೆಯನ್ನು ಬೇರೆ ಜಾಗ ಗುರುತಿಸಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ದೂರು ಸಲ್ಲಿಸಿದರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುತ್ತಿಲ್ಲ. ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಒಂದು ವೇಳೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಸೂರಹಳ್ಳಿ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ವಿಷಯ ತಿಳಿಯುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ರೈತರು ಮತ್ತು ಪೋಷಕರ ಮನವಿ ಆಲಿಸಿ ಶಾಲೆಯ ಸ್ಥಳಾಂತರಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ನೂತನ ಶಾಲಾ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ತಾಲೂಕು ಕಂದಾಯ ಇಲಾಖೆ ಜೊತೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ 194ರಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಅಗತ್ಯ ಜಾಗ ಗುರುತು ಮಾಡಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗುತ್ತೇನೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಳಿಸಿದರು. 76 ಮಕ್ಕಳಿದ್ದಾರೆ, 72 ಅಲ್ಲ 172 ಮಕ್ಕಳಿದ್ದಾರೆ. 6 ರೂಮ್ಗಳಿದೆ. ಒಟ್ಟು 8 ಇದೆ. 8ರಲ್ಲಿ 2 ಶಿಥಿಲ ಆಗಿದೆ, ಅದು ಬಳಸಬೇಡಿ ಅಂತ ಹೇಳಿದ್ದೀವಿ. ಮಕ್ಕಳು ಸುರಕ್ಷತೆ ಇಲ್ಲೇ ಇದರಿಂದ ಉಳಿದಂತೆ 6 ರೂಮ್ಗಳಿದೆ. ರೂಮ್ ಸ್ವಲ್ಪ ಕೊರತೆ ಇದೆ, ಜೊತೆಗೆ ಜಾಗದ ಕೊರತೆಯೂ ಇದೆ ಇಲ್ಲಿ. ಹಾಗಾಗಿ ಗ್ರಾಮಸ್ಥರನ್ನು ವಿಚಾರ ಮಾಡಿದಾಗ ಗ್ರಾಮಕ್ಕೆ ಸೇರಿದ ಅಂದರೆ ದೇವಸ್ಥಾನಕ್ಕೆ ಸೇರಿದ ಜಾಗ ಇದೆ, ಒಂದು 4 ಎಕರೆ. ಅದರಲ್ಲಿ 1 ಎಕರೆ ಹಾಸ್ಟೆಲ್ಗೆ ಮತ್ತು 1 ಎಕರೆ ಸ್ಕೂಲ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಸಂಬಂಧ ನಾವು ತಹಸೀಲ್ದಾರ್ಗೆ ಪತ್ರವ್ಯವಹಾರ ಮಾಡಿ ಆ 1 ಎಕರೆ ಜಾಗವನ್ನು ಸರ್ಕಾರಿ ನಮ್ಮ ಶಾಲೆಗೆ ಅವರು ಬರ್ಕೊಟ್ಟ ನಂತರ ಇಲಾಖೆಯಿಂದ ಹೊಸದಾಗಿ ರೂಮ್ಗಳನ್ನು ಕಟ್ಟಿಸಿ ಮತ್ತು ಅಲ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಏರ್ಪೋರ್ಟ್ ಮೆಟ್ರೋ ಕಾಮಗಾರಿ ವಿರೋಧಿಸಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಮೆಟ್ರೋ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರ. ಡಿಪಿಆರ್ನಲ್ಲಿ ಮೆಟ್ರೋ ನಿಲ್ದಾಣವಿದ್ರೂ ಮೆಟ್ರೋ ಸ್ಟಾಪ್ ಮಾಡದೆ ನಿರ್ಲಕ್ಷ್ಯ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬಾಗಲೂರು ಕ್ರಾಸ್ನಿಂದ ಸಾದಹಳ್ಳಿಯವರೆಗೂ 8.5 ಕಿಲೋಮೀಟರ್ ದೂರ ಮೆಟ್ರೋ ನಿಲ್ದಾಣ ಇಲ್ಲವಾಗಿದೆ. ಚಿಕ್ಕಜಾಲ, ಹುಣಸಮಾರನಹಳ್ಳಿ, ವಿದ್ಯಾನಗರ ಕ್ರಾಸ್, ಬೆಟ್ಟಹಲಸೂರು, VIT ಕ್ರಾಸ್ ಮಧ್ಯೆಯೂ ಮೆಟ್ರೋ ಸ್ಟಾಪ್ ಇಲ್ಲ. 16 ಗ್ರಾಮಗಳ ಸಂಪರ್ಕ ಕಲ್ಪಿಸುವ ಪ್ರಮುಖ ಸರ್ಕಲ್ಗಳಲ್ಲಿ ಮೆಟ್ರೋ ನಿಲ್ದಾಣ ಮಾಡುವಂತೆ ಒತ್ತಾಯಿಸಲಾಯಿತು. ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಮತ್ತು ಮೆಟ್ರೋ ಅಧಿಕಾರಿಗಳಿಗೆ ಪತ್ರ ಚಳವಳಿ ಮಾಡಿದ್ರು. ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಸಚಿವರಾದ ಈಶ್ವರ ಖಂಡ್ರೆ ಹಾಗೂ ರಹೀಂ ಖಾನ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ರಿಮ್ಸ್ ವೈದ್ಯಕೀಯ ಹಿರಿಯ ಅಧಿಕಾರಿಗಳ ಜೊತೆ ಬ್ರಿಮ್ಸ್ಗೆ ಭೇಟಿ ನೀಡಿದ ಸಚಿವರು ಆಸ್ಪತ್ರೆ ಮಕ್ಕಳ ವಿಭಾಗದಲ್ಲಿ ವಿದ್ಯುತ್ ಕಡಿತ ಹಿನ್ನೆಲೆ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಣೆ ಮಾಡಿದರು. ಬ್ರಿಮ್ಸ್ನಲ್ಲಿ ವಿದ್ಯುತ್ ಕಡಿತ ಹಿನ್ನೆಲೆ ತನಿಖೆ ಮಾಡಿ 24 ಗಂಟೆಯಲ್ಲಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಆಸ್ಪತ್ರೆಯ ವಿವಿಧ ವಾರ್ಡುಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಣೆ ಮಾಡಿದರು. ಶೀಘ್ರದಲ್ಲಿಯೇ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ
ಆಸ್ಪತ್ರೆ ವೈದ್ಯರಿಗೆ ಹಾಗೂ ಟೆಕ್ನಿಕಲ್ ಸಿಬ್ಬಂದಿ ನೇಮಕ ಮಾಡಲಾಗುವುದೆಂದು ಸೂಚಿಸಿದರು. ಬ್ರಿಮ್ಸ್ನಲ್ಲಿ ಯಾವುದೇ ಔಷಧ ಕೊರತೆಯಾಗದಂತೆ ನೋಡಿಕೊಳ್ಳಲು ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಟಗಾರ್ಗೆ ಸೂಚನೆ ನೀಡಿದ ಸಚಿವ ಈಶ್ವರ ಖಂಡ್ರೆ, ನಾಯಿ ಕಡಿತದ ಚುಚ್ಚುಮದ್ದು ಇಲ್ಲದ ಬಗ್ಗೆ ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಯಾವುದೇ ಚರ್ಚೆ ನಡೆಸದೆ ವಾಪಸ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಯುವಕನೊಬ್ಬ ಬೆಳ್ಳಂಬೆಳಿಗ್ಗೆ ಮಹಡಿಯ ಮೇಲೆ ಹತ್ತಿ ಸಾಯುತ್ತೇನೆ ಎಂದು 2 ಗಂಟೆಗಳ ಕಾಲ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ಇಂದು ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ಒಕ್ಕಲಿಗರ ಬೀದಿಯಲ್ಲಿ ಮನೆಯ ಮೇಲೆ ಹತ್ತಿದ ಯುವಕ ಸಾಯುವುದಾಗಿ ಹೇಳಿ ಜನರಲ್ಲಿ ಆತಂಕ ಸೃಷ್ಟಿಸಿದ. ಜನ ಎಷ್ಟೇ ಹೇಳಿದರೂ ಆತ ಕೆಳಗೆ ಇಳಿಯಲೇ ಇಲ್ಲ. ಕೊನೆಗೆ ಕೆಲವರು ಸಾಹಸ ಮಾಡಿ ಮೇಲೆ ಹತ್ತಿ ಯುವಕನನ್ನು ಕೆಳಗೆ ತರುವಲ್ಲಿ ಯಶಸ್ವಿಯಾದರು. ಆ ವೇಳೆಗೆ ಪೊಲೀಸರು ಬಂದರು. ಆದರೆ ಯಾರ ಕೈಗೂ ಸಿಗದೆ ಆ ಯುವಕ ನಾಪತ್ತೆಯಾದ. ಇದಕ್ಕೆ ಕಾರಣ ನಶೆಯಲ್ಲಿ ಯುವಕ ಈ ರೀತಿ ವರ್ತಿಸಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸಲ್ಯೂಷನ್ ನಶೆ ಎಂಬುದು ವಿಜಯಪುರದಲ್ಲಿ ಸಾಮಾನ್ಯವಾಗಿದ್ದು, ಮಕ್ಕಳು, ಯುವಕರು ಈ ನಶೆಯಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದೇವಾಲಯದಲ್ಲಿ ಹುಂಡಿ ಕದಿಯಲು ಬಂದ ಕಳ್ಳ ಸಿಕ್ಕಿಬಿದ್ದು ಸಾರ್ವಜನಿಕರಿಂದ ಗೂಸಾ ತಿಂದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ಎವರ್ಗ್ರೀನ್ ಶಾಲೆ ರಸ್ತೆಯ ಓಂ ಶಕ್ತಿ ಮತ್ತು ಯಲ್ಲಮ್ಮ ದೇವಾಲಯದಲ್ಲಿ ಹುಂಡಿ ಕದಿಯಲು ಯತ್ನಿಸುತ್ತಿದ್ದ ವೇಳೆ ಸಾರ್ವಜನಿಕರ ಕೈಗೆ ಕಳ್ಳ ಸಿಕ್ಕಿದ್ದಾನೆ. ಕಳ್ಳನನ್ನು ಹಿಡಿದು ಹೈವೇ ಪೊಲೀಸರಿಗೆ ಒಪ್ಪಿಸಲಾಗಿದೆ. ವಿಜಯಪುರ ಮೂಲದ ಮತ್ತೊಂದು ಕೋಮಿನ ಯುವಕ ಕಳವು ಮಾಡುವ ವೇಳೆ ಬೆಳಗಿನ ಜಾವ ವಾಕಿಂಗ್ ಬರುತ್ತಿದ್ದ ಸಾರ್ವಜನಿಕರು ನೋಡಿ ಅಕ್ಕಪಕ್ಕದ ಮನೆಯವರನ್ನು ಕರೆದು ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಗೆ ಸಂಸದರಿಂದ ಭೂಮಿ ಪೂಜೆ, ಸರ್ಕಾರದ ಕಾರ್ಯವೈಖರಿಗೆ ಅಸಮಾಧಾನ. ಚಿಕ್ಕಬಳ್ಳಾಪುರ ನೂತನ ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡ ರಶ್ಮಿ ವಿ. ಜನಸ್ನೇಹಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಭರವಸೆ, ಯಾವುದೇ ಸಮಸ್ಯೆ ಇದ್ದರೂ ಗಮನಕ್ಕೆ ತರಲು ಮನವಿ. ನಿನ್ನೆ ವಿದ್ಯಾರ್ಥಿಗಳಿಗೆ, ಇಂದು ಶಿಕ್ಷಕರಿಗೆ ಕೆವಿ ಶಿಕ್ಷಣ ಸಂಸ್ಥೆಯಲ್ಲಿ ಮುದ್ದೆ ತಿನ್ನೋ ಸ್ಪರ್ಧೆ. ಶಿಕ್ಷಕರಿಗೆ ಮುದ್ದೆ, ಶಿಕ್ಷಕಿಯರಿಗೆ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ. ತಿನ್ನೋದ್ರಲ್ಲಿ ಸೈ ಎನಿಸಿಕೊಂಡ ಶಿಕ್ಷಕರು. ದೇವನಹಳ್ಳಿ ಮಾದರಿಯ ರೈತ ಹೋರಾಟಕ್ಕೆ ಕೋಲಾರದಲ್ಲೂ ಸಿದ್ಧತೆ. ಶ್ರೀನಿವಾಸಪುರ ತಾಲೂಕಿನ ಯದರೂರು ರೈತರ ಭೂಮಿ ಉಳಿಸಲು ಹೋರಾಟ ಆರಂಭಕ್ಕೆ ದಿನಗಣನೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಭರದ ಸಿದ್ಧತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.